ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಮಹನೀಯರೇ ಮತ್ತು ಮಹಿಳೆಯರೇ, ನಮಸ್ಕಾರ ಮತ್ತು ಶುಭೋದಯ. ಒಬ್ಬ ಪ್ರಸಿದ್ಧ ಕೃಷಿಕನ ಒಂದು ಪ್ರಸಿದ್ಧ ಉಲ್ಲೇಖ ಇಂತಿದೆ. ನನ್ನ ತಾತ ಹೇಳುತ್ತಿದ್ದರು, ಜೀವನದಲ್ಲಿ ಒಬ್ಬ ವೈದ್ಯನ, ಒಬ್ಬ ವಕೀಲನ, ಒಬ್ಬ ಪೊಲೀಸನ ಮತ್ತು ಒಬ್ಬ ಶಿಕ್ಷಕನ ಅಗತ್ಯ ಒಮ್ಮೆ ಮಾತ್ರ ಇರುತ್ತದೆ, ಆದರೆ ದಿನಕ್ಕೆ 3 ಬಾರಿ ಒಬ್ಬ ರೈತನ ಅಗತ್ಯ ನಿನಗೆ ಇರುತ್ತದೆ ಎಂದು. ನಮ್ಮ ದೇಶದ ಬೆನ್ನೆಲುಬು, ಶ್ರಮಿಕರು, ಸಮರ್ಥರು ಆದ ಅನ್ನದಾತರನ್ನು ಗೌರವಿಸಲು, ಗುರುತಿಸಲು ಪ್ರತಿ ವರ್ಷ ಡಿಸೆಂಬರ್ 23ರಂದು ರಾಷ್ಟ್ರೀಯ ಕೃಷಿಕರ ದಿನ, ಕಿಸಾನ್ ದಿವಸ ಆಚರಿಸಲಾಗುತ್ತದೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ದೇಶದ ಅನ್ನದಾತರಿಗೆ ಗೌರವ ಸಲ್ಲಿಸಲು ಈ ದಿನ ನಾವು ನಿಮ್ಮ ಮುಂದಿದ್ದೇವೆ. ಭಾರತೀಯ ಸ್ಟೇಟ್ ಬ್ಯಾಂಕ್ ಪ್ರತಿಯೊಬ್ಬ ರೈತನ ಬ್ಯಾಂಕರ್ ಆಗಿರುವುದರಿಂದ ರೈತರೊಂದಿಗೆ ಈ ದಿನವನ್ನು ಹಂಚಿಕೊಳ್ಳಲು, ಈ ದಿನವನ್ನು ಆಚರಿಸಲು ಸಂತೋಷವೆನಿಸುತ್ತದೆ. ನಮ್ಮ ಅನ್ನದಾತರು ತಮ್ಮ ಶ್ರಮದಿಂದ ಕೇವಲ ನಮಗೆ ತುತ್ತು ನೀಡುವುದು ಮಾತ್ರವಲ್ಲದೆ ಬಟ್ಟೆಯಿಂದ ಹಿಡಿದು ಔಷಧಗಳವರೆಗೆ ವಿವಿಧ ವ್ಯವಹಾರಗಳಿಗೆ, ಉದ್ಯಮಗಳಿಗೆ ತಮ್ಮ ಬೆಂಬಲವನ್ನು ನೀಡುತ್ತಾರೆ. ಕೃಷಿಯ ಮಹತ್ವ ನೆಲದ ಆಚೆಯೂ ವಿಸ್ತರಿಸಿದೆ. ನಮ್ಮ ನೆಚ್ಚಿನ ತ್ರಿವರ್ಣ ಧ್ವಜದಲ್ಲಿ ಹಸಿರು ಬಣ್ಣವು ಸೂಚಿಸುವಂತೆ ಇದು ನಮ್ಮ ರಾಷ್ಟ್ರೀಯ ಹೆಗ್ಗುರುತು ಮತ್ತು ಆರ್ಥಿಕತೆಯ ಸಮೃದ್ಧಿ ಸೂಚಕ. ಕೃಷಿ ವಲಯವು 140 ಕೋಟಿ ಭಾರತೀಯರಿಗೆ ಆಹಾರ ಸುರಕ್ಷತೆಯನ್ನು ಒದಗಿಸುತ್ತದೆ ಮತ್ತು ದೇಶದ GDPಗೆ -18% ಕೊಡುಗೆ ನೀಡುತ್ತದೆ ಎಂಬ ಸಂಗತಿಯಿಂದ ಭಾರತದ ಆರ್ಥಿಕತೆಯಲ್ಲಿ ರೈತರ ಪಾತ್ರವನ್ನು ಪ್ರತಿಪಾದಿಸಬಹುದು. ಕೋವಿಡ್-19 ಪಿಡುಗಿನ ಸಂದರ್ಭದಲ್ಲಿ ಕೂಡ ಬೆಳವಣಿಗೆ ತೋರಿದ ಏಕೈಕ ವಲಯ ಎಂದರೆ ಕೃಷಿ. ನಮ್ಮ ರೈತರು ಮತ್ತೆ ಪುಟಿದೇಳುವುದನ್ನು ಇದು ತೋರಿಸುತ್ತದೆ ಮತ್ತು ಅವರ ಪುಟಿದೇಳುವ ಸಾಮರ್ಥ್ಯವೇ ನಮ್ಮ ದೇಶವನ್ನು ಗೋಧಿ, ಅಕ್ಕಿ, ಮಸಾಲೆ ಪದಾರ್ಥಗಳು, ಟೀ, ಕಾಫಿ, ಸಕ್ಕರೆ ಮತ್ತು ಹಣ್ಣುಗಳು ಜೊತೆಗೆ ಹೈನುಗಾರಿಕೆ, ಮೀನುಗಾರಿಕೆ, ಕೋಳಿ ಸಾಕಣೆ, ಮಾಂಸ ಉತ್ಪಾದನೆ ಮುಂತಾದ ಸಂಬಂಧಿತ ವಲಯಗಳನ್ನು ಅತಿ ಹೆಚ್ಚು ಬೆಳೆಯುವ ದೇಶವಾಗಿ ಪರಿವರ್ತಿಸಿದೆ. ಈ ಸಾಧನೆಗಳ ಹೊರತಾಗಿಯೂ ರೈತರು ಹಲವು ಸವಾಲುಗಳನ್ನು ಎದುರಿಸಬೇಕಾಗಿದೆ. ಅಪಾಯಗಳನ್ನು ತೆಗೆದುಕೊಳ್ಳುತ್ತಾರಾದರೂ ಕನಿಷ್ಠ ಪ್ರತಿಫಲವನ್ನು ಪಡೆಯುತ್ತಾರೆ. ಎಲ್ಲ ಅಪಾಯಗಳನ್ನು ಮತ್ತು ಕಷ್ಟಕರ ಕೆಲಸಗಳನ್ನು ಸ್ವೀಕರಿಸುವ ಹೊರತಾಗಿಯೂ ರೈತರು ಪೂರೈಕೆ ಸರಣಿಯ ತಳಹಾದಿಯಲ್ಲಿದ್ದಾರೆ. ಒಬ್ಬ ಪ್ರಸಿದ್ಧ ವ್ಯಕ್ತಿಯು ಸರಿಯಾಗಿ ಹೇಳಿದ್ದಾನೆ ಇದನ್ನು. ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಎಲ್ಲವನ್ನೂ ಚಿಲ್ಲರೆ ವ್ಯಾಪಾರದಲ್ಲಿ ಖರೀದಿಸಿ ಮತ್ತೆಲ್ಲವನ್ನೂ ಸಗಟು ವ್ಯಾಪಾರದಲ್ಲಿ ಮಾರಾಟ ಮಾಡಿ ಎರಡೂ ಕಡೆ ರವಾನೆ ಶುಲ್ಕವನ್ನು ಪಾವತಿಸುವ ಏಕೈಕ ವ್ಯಕ್ತಿ ನಮ್ಮ ರೈತ. ಇಂದು ಈ ದಿನವನ್ನು ಆಚರಿಸುತ್ತಿರುವಾಗ ನಮ್ಮ ಕೃಷಿ ಉದ್ಯಮ ಎದುರಿಸುತ್ತಿರುವ ಕಷ್ಟಗಳನ್ನು ಪ್ರತಿಬಿಂಬಿಸುವುದು ಮತ್ತು ನಮ್ಮ ಸಮಾಜಕ್ಕೆ ಅದರ ಅತ್ಯಮೂಲ್ಯ ಕೊಡುಗೆಯನ್ನು ಸ್ಮರಿಸುವುದು ಅಗತ್ಯವಾಗಿದೆ. ನಮ್ಮ ರೈತರು ಎದುರಿಸುತ್ತಿರುವ ಸವಾಲುಗಳು ಒಂದೇ ಎರಡೇ. ಉದಾಹರಣೆಗೆ, ಚಿಕ್ಕ ಮತ್ತು ತುಂಡು ಭೂಹಿಡುಗಳಿಗೆ ಹೇಳಲಾಗದ ಹವಾಮಾನ ಪರಿಸ್ಥಿತಿಗಳು, ಆರ್ಥಿಕ ಅನಿಶ್ಚಿತೆಗಳು ಮತ್ತು ತಂತ್ರಜ್ಞಾನ ಮತ್ತು ಮಾರುಕಟ್ಟೆಗಳ ಸೀಮಿತ ಅವಕಾಶಗಳು. ಈ ಎಲ್ಲ ಸವಾಲುಗಳು ರೈತರನ್ನು ಲಾಭದಾಯಕವಾಗಿ ಮಾಡುವಲ್ಲಿ ಕಷ್ಟ ಉಂಟು ಮಾಡುತ್ತದೆ. ನಾವೆಲ್ಲರೂ ಒಟ್ಟುಗೂಡಿ ಈ ಸವಾಲುಗಳನ್ನು ಅರ್ಥ ಮಾಡಿಕೊಂಡು ಸಮರ್ಥನೀಯ ಪರಿಹಾರ ಕಂಡುಕೊಳ್ಳುವ ಕಡೆಗೆ ನಮ್ಮ ಕೆಲಸ ಮಾಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಕೃಷಿ ಸಮುದಾಯವನ್ನು ಮೇಲೆತ್ತುವ ಕಾರ್ಯನೀತಿಗಳು ಅಗತ್ಯ ಅಷ್ಟೇ ಅಲ್ಲ, ಅವರ ಸಮೃದ್ಧಿ ಮತ್ತು ಕ್ಷೇಮವನ್ನು ಕಾಪಾಡುವ ಅವಶ್ಯಕತೆಯೂ ಅಡಗಿದೆ. ಕೃಷಿಯ ಮೂಲ ಸೌಕರ್ಯ ನಿಧಿ AF ಕೃಷಿ ಭೂದಶವನ್ನು ಆಧುನೀಕರಿಸುವ ಮತ್ತು ಅದರ ಆದಾಯವನ್ನು ವರ್ಧಿಸುವ ಕಡೆಗೆ ಒಂದು ಮುಖ್ಯ ಹೆಜ್ಜೆಯಾಗಿದೆ. ಈ ಯೋಜನೆಯು ಕೃಷಿ ಮೂಲ ಯೋಜನೆಗಳಲ್ಲಿ ವಿನಿಯೋಜನೆ ಮಾಡಲು ಕೈಗೆಟುಕುವ ಬಡ್ಡಿ ದರಗಳಲ್ಲಿ ಮತ್ತು ಉದರಿ ಖಾತೆಯ ರಕ್ಷಣೆ ಬೆಂಬಲದ ಜೊತೆಗೆ -3% ಬಡ್ಡಿ ಅನುದಾನದೊಂದಿಗೆ ಮಧ್ಯಮಾವಧಿ, ದೀರ್ಘಾವಧಿ ಸಾಲಗಳನ್ನು ಒದಗಿಸುತ್ತದೆ. ಈ ಯೋಜನೆಯನ್ನು ಬಳಸಿಕೊಳ್ಳುವುದರಿಂದ ಕೃಷಿ ಸಮುದಾಯವು ಉಪಕರಣಗಳು, ತಂತ್ರಜ್ಞಾನ ಮತ್ತು ಸಂಪನ್ಮೂಲಗಳಿಗೆ ಸುಧಾರಿತ ಪ್ರದೇಶವನ್ನು ಹೊಂದಬಹುದು. ಇದರಿಂದ ಅವರಿಗೆ ನಿರಂತರ ಆದಾಯವನ್ನು ಉಂಟುಮಾಡುವ ಕೃಷಿ ಸ್ವತ್ತುಗಳನ್ನು ನಿರ್ಮಿಸಬಹುದು. ವೈವಿಧ್ಯೀಕರಣದ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವುದರ ಕಡೆಗೆ ಗೌರಿಯನ್ನಿಟ್ಟುಕೊಂಡಿರುವ ಇನ್ನೊಂದು ಯೋಜನೆ ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣೆ ವಿದ್ಯುಕ್ತಗೊಳಿಸುವ ಯೋಜನೆ PMFME ಸ್ಕೀಮ್. ಅರ್ಹ ಯೋಜನಾ ವೆಚ್ಚದ 35% ಬಂಡವಾಳ ಸಹಾಯಧನ ಜೊತೆಗೆ ಪ್ರತಿ ಘಟಕಕ್ಕೆ 10 ಲಕ್ಷ ರು ಗರಿಷ್ಠ ಪರಿಮಿತಿ ಮತ್ತು ತರಬೇತಿ ಮತ್ತು ಮಾರಾಟಗಾರಿಕೆ ಬೆಂಬಲ. ಈ ರೀತಿ ಪ್ರಯೋಜನಗಳಿಂದ ಈ ಯೋಜನೆಯು ಕೃಷಿ ಸಮುದಾಯವನ್ನು ಆಹಾರ ಉತ್ಪಾದಕರಿಂದ ಆಹಾರ ಸಂಸ್ಕಾರಕರನ್ನಾಗಿ ಬದಲಿಸುವ ಮೂಲಕ ಅವರ ಆದಾಯವನ್ನು ಹೆಚ್ಚಿಸುವ ಗುರಿಯನ್ನು
ಇಟ್ಟುಕೊಂಡಿದೆ. ಇದುವರೆಗೂ ಒಂದು ಕೃಷಿ ಮೌಲ್ಯ ಸರಪಳಿಯಲ್ಲಿ ಕೃಷಿ ಸಮುದಾಯವು ವ್ಯವಸಾಯದ ಆಧಾರಗಿರಿಯಾದ ಮೂಲ ಸರಪಳಿಯ ತಳದಲ್ಲಿ ಸುತ್ತುತ್ತಿದೆ. ಅಂದರೆ ಉತ್ಪಾದನೆ, ಕೃಷಿ ಮೂಲಸೌಕರ್ಯ ನಿಧಿ ಮತ್ತು PMFME ಯೋಜನೆಗಳ ಪ್ರಭಾವದಿಂದ ರೈತರು ಮೌಲ್ಯ ಸರಪಳಿಯ ಹಂಚಿಕೆ ಮತ್ತು ಸಂಸ್ಕರಣೆ ಹಂತಗಳ ಕಡೆ ಆದಾಯವನ್ನು ಉತ್ಪಾದಿಸಬಹುದು. ಸರ್ಕಾರವು ದೇಶದಲ್ಲಿ ರೈತರ ಉತ್ಪಾದಕ ಸಂಸ್ಥೆಗಳನ್ನು ರಚಿಸಿ ಅಭಿವೃದ್ಧಿಗೊಳಿಸಲು 10,000 ರೈತರ ಉತ್ಪಾದಕ ಸಂಸ್ಥೆಗಳು ಅಂದರೆ FPO ರಚನೆ ಮತ್ತು ಅಭಿವೃದ್ಧಿ ಎಂಬ ಮೀಸಲಾದ ಕೇಂದ್ರೀಯ ವಲಯ ಯೋಜನೆಯನ್ನು ರೂಪಿಸಿದೆ. ಭಾರತೀಯ ಕೃಷಿಯು ಕನಿಷ್ಠ ಭೂ ಹಿಡುವಳಿಗಳನ್ನು ಹೊಂದಿರುವ ಸಣ್ಣ ಮತ್ತು ಅಲ್ಪ ಪ್ರಮಾಣದ ರೈತರಿಂದ ಆಳಲ್ಪಡುತ್ತಿದೆ. ಆದ್ದರಿಂದ ಇರುವ ಉತ್ಪಾದನೆ ತಂತ್ರಜ್ಞಾನದ ಪ್ರವೇಶ, ಸಮಂಜಸವಾದ ಬೆಳೆಯಲ್ಲಿ ಗುಣಮಟ್ಟದ ಒಳಹರಿವು, ಬೀಜ ಉತ್ಪಾದನೆ, ಸಂಸ್ಕರಣೆ, ಉದರಿ ವಿನಿಯೋಜನೆಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಾರುಕಟ್ಟೆ ಮಹತ್ತರ ಸವಾಲುಗಳನ್ನು ಎದುರಿಸುತ್ತಿದೆ. ಆದ್ದರಿಂದ ರೈತರ ಉತ್ಪಾದಕ ಸಂಸ್ಥೆಗಳ ರಚನೆಯ ಮೂಲಕ ಈ ರೀತಿಯ ಉತ್ಪಾದಕರ ಸಾಮೂಹಿಕೀಕರಣವನ್ನು ಈ ಸವಾಲುಗಳು ಎದುರಿಸಲು ಮತ್ತು ಅವರ ಆದಾಯವನ್ನು ಹೆಚ್ಚಿಸಲು ಬಹಳ ಮುಖ್ಯವಾಗಿದೆ. ಭಾರತೀಯ ಸ್ಟೇಟ್ ಬ್ಯಾಂಕ್ ಸರ್ಕಾರದ ಅಭಿವೃದ್ಧಿ ಉದ್ದೇಶಗಳಿಂದ ಹೊಂದಿಕೊಂಡು ಎಲ್ಲ ಉಪಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತದೆ. ಕೃಷಿಯಿಂದ ಸಮೃದ್ಧಿ ಎಂಬ ಗುರಿಯನ್ನು ನಾವು ನಂಬುತ್ತೇವೆ ಮತ್ತು ಕೃಷಿ ಸಮುದಾಯವನ್ನು ವ್ಯಾಪಕ ಆರ್ಥಿಕ ಮತ್ತು ಬ್ಯಾಂಕಿಂಗ್ ಉಪಕ್ರಮಗಳ ಮೂಲಕ ಸಕ್ರಿಯವಾಗಿ ಮೇಲೆತ್ತುವುದರಿಂದ ನಾವು ಯಾವಾಗಲೂ ರೈತರ ಬ್ಯಾಂಕ್ ಆಗಿದ್ದೇವೆ. ಭಾರತೀಯ ಸ್ಟೇಟ್ ಬ್ಯಾಂಕ್ ದೇಶಾದ್ಯಂತ ಸುಮಾರು 15,000 ಗ್ರಾಮೀಣ ಮತ್ತು ಅರೆ ನಗರ ಶಾಖೆಗಳು ಮತ್ತು 80,000 BC/CSP ಕೇಂದ್ರಗಳ ಮೂಲಕ ಬ್ಯಾಂಕಿಂಗ್ ಸೇವೆಯನ್ನು ಕೃಷಿ ಪರಿಸರ ವ್ಯವಸ್ಥೆಗೆ, ಉದರಿ, ಉಳಿತಾಯ ಮತ್ತು ಇತರ ಆರ್ಥಿಕ ಉತ್ಪನ್ನಗಳಿಗೆ ನಿಲುಕುವ ಮೂಲಕ ರೈತರ ಸಬಲೀಕರಣಕ್ಕೆ ಹತ್ತಿರ ತಂದಿದೆ. ನಮ್ಮ ಬೆಂಬಲದ ಹೃದಯ ಭಾಗದಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ KCC ಯೋಜನೆ ಇದೆ. ಇದು ಕೇವಲ ಒಂದು ಉದರಿ ಸೌಲಭ್ಯಕ್ಕಿಂತ ಹೆಚ್ಚಿನ ಒಂದು ಕ್ರಾಂತಿಕಾರಿ ಉಪಕ್ರಮ. ಇದು ನಮ್ಮ ರೈತರಿಗೆ ಜೀವಸೆಲೆ. ಸುಮಾರು 1 ಕೋಟಿ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡುವ ಮೂಲಕ ನಾವು KCCಯಲ್ಲಿ ಅತ್ಯಂತ ದೊಡ್ಡ ಸಾಲದಾತರು. KCC ಬಡ್ಡಿ ಸಹಾಯಧನ ಹೊಂದಿರುವ ಏಕೈಕ ಯೋಜನೆಯಾಗಿದ್ದು, ರೈತರು ಅತ್ಯಂತ ಕಡಿಮೆ -3% ಬಡ್ಡಿಯಲ್ಲಿ ದುಡಿಯುವ ಬಂಡವಾಳ ಕೃಷಿ ಉದರಿ ಪ್ರಯೋಜನ ಪಡೆಯುವ ಅವಕಾಶ ಹೊಂದುತ್ತಾರೆ. ರೈತರನ್ನು ಮಹಾಜನ ಮತ್ತು ಖಾಸಗಿ ಲೇವಾದೇವಿಗಾರರ ಬಿಗಿ ಹಿಡಿತದಿಂದ ಹೊರಗಿಡಲು KCC ಪ್ರಮುಖ ಪಾತ್ರ ವಹಿಸಿದೆ. ನಮ್ಮ ಬೆಂಬಲವು ಬೆಳೆ ಸಾಗುವಳಿಗೆ ಮುಗಿಯುವುದಿಲ್ಲ. ನಾವು ನಮ್ಮ ರೈತರ ಆದಾಯಗಳ ಮೂಲಕ ಹೆಚ್ಚಿಸುವುದರ ಪ್ರಾಮುಖ್ಯತೆಯನ್ನು ಅರಿತಿದ್ದೇವೆ. ಭಾರತೀಯ ಸ್ಟೇಟ್ ಬ್ಯಾಂಕ್ ಪ್ರಸ್ತುತಪಡಿಸುವ ಇನ್ನೊಂದು ಕೃಷಿ ಉದ್ಯಮ ಸಾಲ AEL ಸ್ಕೀಮ್ ವೈಯಕ್ತಿಕ ರೈತರ ದುಡಿಯುವ ಬಂಡವಾಳ ಮತ್ತು ಮೂಲ ಸೌಕರ್ಯಗಳ ಅವಶ್ಯಕತೆಗಳಿಗೆ ಒಂದು ಸರಳ, ತಡೆರಹಿತ ಮತ್ತು ಏಕ ನಿಲುಗಡೆ ಉದರಿ ಪರಿಹಾರವಾಗಿದೆ. ನೀವು ಮೊಳಕೆಯೊಡುತ್ತಿರುವ ಉದ್ಯಮಿಯೋ ಅಥವಾ ಒಬ್ಬ ಸ್ಥಾಪಿತ ವಾಣಿಜ್ಯೋದ್ಯಮಿಯೋ, ನೀವು ಒಂದು ಹೈನುಗಾರಿಕೆ, ಕೋಳಿ ಸಾಕಣೆ ಅಥವಾ ಒಂದು ಹೈಡ್ರೋಫೋನಿಕ್ ಕೃಷಿಯನ್ನು ನಡೆಸುತ್ತಿರುವ, ನೀವು ಒಂದು ಕೃಷಿ ಆಧಾರಿತ ಸಂಸ್ಕರಣಾ ಘಟಕವೋ, ನಿಮ್ಮ ಕೃಷಿ ಕನಸುಗಳನ್ನು ವಾಸ್ತವಕ್ಕೆ ಬದಲಿಸಲು ನಿಮಗೆ ಸಹಕರಿಸಲು ಭಾರತೀಯ ಸ್ಟೇಟ್ ಬ್ಯಾಂಕ್ ನಿಮ್ಮ ಜೊತೆಗಿದೆ. ಈ ಯೋಜನೆಯನ್ನು ತರುವ ಮುಖ್ಯ ಉದ್ದೇಶವೇ ರೈತರು ಉತ್ಪಾದಕರ ಜೊತೆಗೆ ಸರಕು ಸಂಸ್ಕಾರವಾಗಲು ಸಹಕರಿಸಲು ಈ ಮೂಲಕ ಸಂಪೂರ್ಣ ಕೃಷಿ ಮೌಲ್ಯ ಸರಪಳಿಯಲ್ಲಿ ಒಂದು ಅನಿವಾರ್ಯ ಕೊಂಡಿಯಾಗುವುದು. ಈ ಮೂಲಕ ಕೃಷಿ ಆದಾಯವನ್ನು ಗುಣಕಗಳಲ್ಲಿ ಹೆಚ್ಚಿಸುವುದು. AEL ಅಡಿಯಲ್ಲಿ ಕೃಷಿ ಸಂಬಂಧಿಸಿದ ಎಲ್ಲ ಸಂಭಾವನೀಯ ಚಟುವಟಿಕೆಗಳನ್ನು ಹೊಂದಿರುತ್ತದೆ. ಇದರಲ್ಲಿ ಕೃಷಿ, ಪ್ರಾಣಿಗಳು, ಪಕ್ಷಿಗಳು, ಸಮುದ್ರ ಆಹಾರಗಳು, ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಂದ ಪಡೆಯುವ ಎಲ್ಲ ರೀತಿಯ ಉತ್ಪನ್ನಗಳು ಹಾಗೂ ಉಪ ಉತ್ಪನ್ನಗಳ ಸಂಸ್ಕರಣೆ, ತಂಪು ಸರಪಳಿ, ಪ್ಯಾಕೇಜಿಂಗ್ ಒಳಗೊಂಡ ಸಾಗಣೆ, ಉಗ್ರಾಣ, ಶೀತಗಾರ, ಸಂರಕ್ಷಣೆ ಕಾರ್ಖಾನೆ ಮುಂತಾದವುಗಳನ್ನು ಒಳಗೊಂಡ ಸಂಗ್ರಹ ಇವುಗಳನ್ನು ಒಳಗೊಂಡಿರುತ್ತದೆ. ನಾವು ಸದಾ ನಿಮ್ಮಿಂದ ಕೇವಲ ಒಂದು ಕ್ಲಿಕ್ ಅಥವಾ ಒಂದು ನಡೆಯ ದೂರ ಅಷ್ಟೇ. ಇತ್ತೀಚಿನ ವರ್ಷಗಳಲ್ಲಿ ಕೃಷಿಯು ವೈಜ್ಞಾನಿಕ ಕೃಷಿಯತ್ತ ಹೊರಳುತ್ತಿದೆ. ರೈತರು ಬೆಲೆ ಇಳುವರಿ ಅತ್ಯುತ್ತಮವಾಗಿಸಲು ಮತ್ತು ಸಂಪನ್ಮೂಲಗಳ ಬಳಕೆಗೆ ತಂತ್ರಜ್ಞಾನ ಚಾಲಿತ ಪರಿಹಾರಗಳನ್ನು ಅಪ್ಪುತ್ತಿದ್ದಾರೆ. ಈ ಬದಲಾದ ಪರಿಸ್ಥಿತಿಯನ್ನು ಮತ್ತಷ್ಟು ಸದೃಢವಾಗಿರಿಸಲು ನಾವು ಇತ್ತೀಚೆಗೆ ಕಿಸಾನ್ ಸಮೃದ್ಧಿ ಋಣ್ KSR ಅನ್ನುವ ಸ್ಕೀಮನ್ನು ಪರಿಚಯಿಸಿದೆವು. ಇದು ಪ್ರಗತಿಪರ ರೈತರಿಗೆ ವಾಸ್ತವಿಕ ವೆಚ್ಚವನ್ನು ಆಧರಿಸಿ ಸಕಾಲಿಕ ಮತ್ತು ಹೆಚ್ಚಿನ ಉದರಿಯನ್ನು ಒದಗಿಸುವುದು.
ಇದು ಪ್ರಾರಂಭದಿಂದ ಕೊನೆಯವರೆಗೂ ನಿಮ್ಮ ಎಲ್ಲ ಕೃಷಿ ಅವಶ್ಯಕತೆಗಳನ್ನು ಪೂರೈಸುವುದು. ದೇಶದಲ್ಲಿ ಸಮೂಹ ಆಧಾರಿತ ಕೇಂದ್ರೀಕೃತ ಅಭಿವೃದ್ಧಿಯನ್ನು ಗುರಿಯಾಗಿಸಿ ದೇಶಾದ್ಯಂತ ನಾವು 353 ಜಿಲ್ಲೆಗಳನ್ನು ಜೊತೆಗೆ ಹಣ್ಣು, ತರಕಾರಿ ಮತ್ತು ವಾಣಿಜ್ಯ ಬೆಳೆಗಳನ್ನು ಹೊಂದಿದ 40 ಬೆಳೆ ಸಮೂಹಗಳನ್ನು ಗುರುತಿಸಿದ್ದೇವೆ. ಈ ಸಮೂಹಗಳಿಗೆ ಬಡ್ಡಿ ಮತ್ತು ಇತರೆ ಶುಲ್ಕಗಳಲ್ಲಿ ವಿನಾಯಿತಿ. ಈ ಮೂಲಕ ಈ ಸಮೂಹಗಳ ರೈತರು ಉದರಿ ಸೌಲಭ್ಯಗಳ ಪ್ರಯೋಜನ ಪಡೆಯುವ ಯೋಜನೆಯನ್ನು ಬ್ಯಾಂಕ್ ತಂದಿದೆ. ನಾವು ಅವಶ್ಯಕ ಆರ್ಥಿಕ ನೆರವು ಒದಗಿಸುವುದರ ಪ್ರಾಮುಖ್ಯತೆಯನ್ನು ಮಾತ್ರ ಗುರುತಿಸಿಲ್ಲ, ಆದರೆ ಅವುಗಳನ್ನು ತಡೆರಹಿತವಾಗಿ ಮತ್ತಷ್ಟು ವ್ಯಾಪ್ತಿಯಲ್ಲಿ ತಲುಪಿಸುವುದು ಕೂಡ ಗುರುತಿಸಿದ್ದೇವೆ. ಈ ದಿಕ್ಕಿನಲ್ಲಿ ನಾವು ಅಧಿಕ ಮೌಲ್ಯ ಕೃಷಿ ಸಾಲಗಳ ತ್ವರಿತ ಸಂಸ್ಕರಣಕ್ಕೆ ಕೃಷಿ ಕೇಂದ್ರೀಕೃತ ಸಂಸ್ಕರಣಾ ಕೇಂದ್ರಗಳನ್ನು ಅಂದರೆ ಅಗ್ರಿ CPC ಅನ್ನು ಪರಿಚಯಿಸಿದ್ದೇವೆ. ಇವು ರೈತರ ಉದರಿ ಅವಶ್ಯಕತೆಗಳನ್ನು ಸಕಾಲದಲ್ಲಿ ಪೂರೈಸುತ್ತದೆ, ಸಂಪರ್ಕಗಳನ್ನು ಸಲಹಲು ಮತ್ತು ಕೃಷಿ ಸಮುದಾಯದ ಜೊತೆ ಸಂಬಂಧಗಳನ್ನು ಬೆಳೆಸಲು ಸಂಪರ್ಕ ವ್ಯವಸ್ಥಾಪಕ ಗ್ರಾಮೀಣ ವ್ಯವಹಾರ RMRU ರಿಲೇಶನ್ಶಿಪ್ ಮ್ಯಾನೇಜರ್ ಅನ್ನು ಪರಿಚಯಿಸಿದ್ದೇವೆ. ವಿವಿಧ ಬ್ಯಾಂಕಿಂಗ್ ಉತ್ಪನ್ನಗಳ ವಿವಿಯೋಜನೆ ಅವಕಾಶಗಳು ಮತ್ತು ಸರ್ಕಾರಿ ಯೋಜನೆಗಳ ಬಗ್ಗೆ ಅವರ ಮನೆಯ ಬಾಗಿಲಲ್ಲೇ ಜ್ಞಾನವನ್ನು ನೀಡುವುದರಿಂದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವರು ರೈತರನ್ನು ಸಮರ್ಥರನ್ನಾಗಿಸುತ್ತಾರೆ. ಮೇಲಾಗಿ ಭಾರತೀಯ ಸ್ಟೇಟ್ ಬ್ಯಾಂಕ್ ರೈತರಿಗೆ ಬ್ಯಾಂಕಿಂಗ್ ಮತ್ತಷ್ಟು ಹತ್ತಿರವಾಗುವಂತೆ ಮತ್ತು ದಕ್ಷವಾಗುವಂತೆ ಮಾಡಲು ಡಿಜಿಟಲ್ ತಂತ್ರಜ್ಞಾನವನ್ನು ತನ್ನದಾಗಿಸಿಕೊಂಡಿದೆ. ವಿವಿಧ ಆರ್ಥಿಕ ಸೇವೆಗಳನ್ನು ಸುಲಭವಾಗಿ ತಲುಪಿಸಲು ಮತ್ತು ರೈತರಿಗೆ ಮಾಹಿತಿಗಳ ಒಂದು ಕೇಂದ್ರವಾಗಿ ಯೋನೋ ಕೃಷಿ ಏಕ ನಿಲುಗಡೆ ಡಿಜಿಟಲ್ ವೇದಿಕೆಯಾಗಿದೆ. ಇದು ರೈತರಿಗೆ ಹವಾಮಾನಗಳ ಪರಿಸ್ಥಿತಿಗಳು, ಮಾರುಕಟ್ಟೆ ಬೆಲೆಗಳು, ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಮತ್ತು ಅತ್ಯುತ್ತಮ ಕೃಷಿ ಅಭ್ಯಾಸಗಳ ಬಗ್ಗೆ ನೈಜ ಸಮುದಾಯ ಡೇಟಾಗಳನ್ನು ಒದಗಿಸುತ್ತದೆ. ರೈತರಿಗೆ ಕೃಷಿ ಒಳಹರಿವು, ತಮ್ಮ ಮನೆಯಿಂದಲೇ ಕೃಷಿ ನೀರಾವರಿ ಉಪಕರಣಗಳನ್ನು ಖರೀದಿಸಲು ಅಥವಾ ಬಾಡಿಗೆ ನೀಡಲು ಈ ವೇದಿಕೆಯು ಒಂದು ಮಾರುಕಟ್ಟೆ ಸ್ಥಳವಾಗಿ ಕೂಡ ಕೆಲಸ ಮಾಡುತ್ತಿದೆ. ಭಾರತೀಯ ಸ್ಟೇಟ್ ಬ್ಯಾಂಕ್ ಜ್ಞಾನ ಮತ್ತು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುತ್ತಾ ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತಿದೆ. SBI NGOಗಳು NRLM, SRLM ಜೊತೆ ವಿವಿಧ ಆರ್ಥಿಕ ಸಾಕ್ಷರತೆ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದೆ. ಇವು ಆಧುನಿಕ ಕೃಷಿ ಅಭ್ಯಾಸಗಳನ್ನು ರೈತರಿಗೆ ಒದಗಿಸುವ ಗುರಿಯನ್ನು ಹೊಂದಿದೆ. ನಾವು ಕೃಷಿ ಸಮುದಾಯಕ್ಕೆ ಸಂಧ್ಯಾ ಶಿಬಿರಗಳನ್ನು ನಿಯಮಿತವಾಗಿ ನಡೆಸುತ್ತಿದ್ದೇವೆ. ಇವುಗಳ ಮೂಲಕ ಅವರಲ್ಲಿ ಸರ್ಕಾರದ ಯೋಜನೆಗಳನ್ನು ಮತ್ತು ಬ್ಯಾಂಕಿನ ಉಪಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸಿ ಅವರ ಜೀವನವನ್ನು ಉತ್ತಮಗೊಳಿಸುತ್ತಿದ್ದೇವೆ. ರೈತರ ಮಹತ್ವಪೂರ್ಣವಾದ ಕೊಡುಗೆಯ ಬಗ್ಗೆ ನಮಗೆ ತಿಳಿದಿದೆ ಮತ್ತು ಅಂಗೀಕರಿಸುತ್ತೇವೆ ಕೂಡ. ಹಾಗಾಗಿ ರೈತರ ಸಮುದಾಯಕ್ಕೆ ನಿರಂತರವಾಗಿ ಸಹಾಯವನ್ನು ಒದಗಿಸಲು ಮತ್ತು ಉತ್ಕೃಷ್ಟಗೊಳಿಸಲು ಸದಾ ಪ್ರಯತ್ನಶೀಲರಾಗಿರುವ ನಿಟ್ಟಿನಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ದೇಶದ ತನ್ನ ಎಲ್ಲ ಶಾಖೆಗಳಲ್ಲೂ ರೈತರ ದಿನವನ್ನು ಅನ್ನದಾತ ದಿವಸವೆಂದು ಆಚರಿಸುತ್ತಿದ್ದೇವೆ. ನಾವು ರೈತರಿಗಾಗಿಯೇ ವಿಶೇಷವಾಗಿ ರೈತರನ್ನು ತಲುಪಲು ಕಾರ್ಯಕ್ರಮಗಳು, ಕಮ್ಮಟಗಳು, ತಿಳಿವಳಿಕ ತರಬೇತಿಗಳು ಹಾಗೂ ಕೃಷಿ ಮೌಲ್ಯ ಸರಪಳಿಯಲ್ಲಿ ಎಲ್ಲ ರೀತಿಯ ಕೃಷಿ ಉದ್ಯಮವನ್ನು ನಡೆಸುತ್ತಿದ್ದೇವೆ. ರಾಷ್ಟ್ರೀಯ ವಾಹಿನಿಗಳಾದ ದೂರದರ್ಶನ ಮೂಲಕ ಅವರೊಂದಿಗೆ ಚರ್ಚೆ ನಡೆಸುವುದರೊಂದಿಗೆ ಸಂಪೂರ್ಣ ರೈತ ಸಮುದಾಯಕ್ಕೆ ನಮ್ಮ ಸಹಾಯ ಹಸ್ತವನ್ನು ಚಾಚುತ್ತಿದ್ದೇವೆ. ನಮ್ಮ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರು ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಅತ್ಯಂತ ಹುರುಪು ಮತ್ತು ಉತ್ಸಾಹದಿಂದ ಆಚರಿಸುತ್ತಿದ್ದಾರೆ. ಮುಕ್ತಾಯಗೊಳಿಸುವ ಮುನ್ನ ಭಾರತೀಯ ಸ್ಟೇಟ್ ಬ್ಯಾಂಕಿನ ಪ್ರತಿನಿಧಿಯಾಗಿ ನಮ್ಮ ರೈತರ ಅತ್ಯಂತ ವಿಶ್ವಸನೀಯ ಪ್ರಯತ್ನಗಳನ್ನು ಗುರುತಿಸುವಲ್ಲಿ, ಸಹಾಯ ಹಸ್ತ ಚಾಚುವಲ್ಲಿ ನಮ್ಮೊಂದಿಗೆ ಕೈ ಜೋಡಿಸುವಂತೆ ಪ್ರತಿಯೋರ್ವರನ್ನು ಕೋರುತ್ತೇವೆ. ರೈತರು ಕೇವಲ ಉತ್ತಮ ಸಾಲ ಮತ್ತು ಹಣಕಾಸು ಸೇವೆಗಳನ್ನು ನೀಡುವುದು ಮಾತ್ರವಲ್ಲ, ಪ್ರತಿದಿನವೂ ಬದಲಾಗುತ್ತಿರುವ ಕೃಷಿ ಭೂದೃಶ್ಯಗಳಲ್ಲಿ ನಿರಂತರವಾಗಿ ಜ್ಞಾನ ಮತ್ತು ಸಾಧನೆಯನ್ನು ಒದಗಿಸುವ ಮೂಲಕ ನಾವೆಲ್ಲ ಒಟ್ಟಾಗಿ ಟೊಂಕ ಕಟ್ಟಿ ನಿಲ್ಲೋಣ. ನಾವೆಲ್ಲರೂ ಒಂದುಗೂಡಿ ಸಮೃದ್ಧಿಯ ಬೀಜವನ್ನು ಬಿತ್ತೋಣ, ಶ್ರೀವೃದ್ಧಿಯನ್ನು ಘೋಷಿಸೋಣ ಹಾಗೂ ಉತ್ಕೃಷ್ಟ ಫಸಲನ್ನು ತೆಗೆಯೋಣ. ಇದರಿಂದ ನಮ್ಮ ರೈತರು ಮಾತ್ರವಲ್ಲದೆ ಇಡೀ ರಾಷ್ಟ್ರವೇ ನಡೆಸುತ್ತದೆ. ಧನ್ಯವಾದಗಳು. ಜೈ ಹಿಂದ್. ಅನ್ನದಾತೋ ಸುಖೀಭವ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.